ತುಮಕೂರು ಜಿಲ್ಲೆ ಹೆಬ್ಬೂರು ಹೋಬಳಿಯ ಕೋಡಿಪಾಳ್ಯ ಗ್ರಾಮದಲ್ಲಿ ರಾತ್ರಿ 1 ಗಂಟೆಗೆ ಕಳ್ಳ ಖದೀಮರು ದಿನಸಿ ಅಂಗಡಿಯ ಕಳ್ಳತನವನ್ನು ಮಾಡುತ್ತಿದ್ದು, ಈ ವಿಚಾರದ ಬಗ್ಗೆ ಹೆಬ್ಬೂರು ಪೊಲೀಸ್ ಠಾಣಾ ಸರಹದಿಗೆ ಬರುತ್ತದೆ. ಕಳ್ಳತನ ನಡೆಯುವ ಸಂದರ್ಭದಲ್ಲಿ 112 ಬಂದಿದ್ದರೂ ಕೂಡ ಕಳ್ಳರನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಇದು ಸೇರಿ 3ನೇ ಬಾರಿ ಕಳ್ಳತನ ಆಗುತ್ತಿದ್ದು, ಮೊದಲನೇ ಬಾರಿಗೆ ಅಂಜನಾದ್ರಿ ಟ್ರೇಡರ್ಸ್ ಮತ್ತು ಅದರ ಪಕ್ಕದೇ ಹೊಸದಾಗಿ ಅಂಗಡಿ ತೆರೆದ ಹಾರ್ಡ್ವೇರ್ ಶಾಪ್ನಲ್ಲೂ ಕೂಡ ಕಳ್ಳತನವಾಗಿತ್ತು. ಆ ವಿಚಾರದ ಬಗ್ಗೆ ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ದಾಖಲಾಗಿದ್ದು, ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಅಂಗಡಿ ಮಾಲೀಕರಾದಂತಹ ಲೋಕಿರವರು ಮತ್ತು ಹಾರ್ಡ್ವೇರ್ ಶಾಪ್ನ ಮಾಲೀಕರಾದಂತಹ ದಯಾನಂದ್ ರವರು ದೂರು ಸಲ್ಲಿಸಿದ್ದರು. ಈ ಘಟನೆ ನಡೆದ 2 ತಿಂಗಳ ನಂತರ ನಿನ್ನೆ ತಡರಾತ್ರಿ ಸಮಯ 1 ಗಂಟೆಗೆ ಕಳ್ಳತನ ಆಗಿದ್ದು, ಆ ವಿಚಾರದ ಬಗ್ಗೆ ಹೆಬ್ಬೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಬೋರೇಗೌಡ ಅವರಿಗೆ ಈ ವಿಚಾರ ತಿಳಿದಿದ್ದರೂ ಸಹ ಯಾವುದೇ ಮುನ್ನೆಚ್ಚರಿಕೆಯನ್ನು ವಹಿಸಿಲ್ಲ. ಯಾಕೆ ಇನ್ನು ಈ ಬೇಜವಾಬ್ದಾರಿಯ ಕಾರ್ಯ?